ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸಚಿನ್, ನೀನ್ ಯಾಕೆ ನಮ್ ಜೊತೆ ಬರ್ತಿದ್ಯಾ? ನೀನೆಲ್ಲೋ ಬೇರೆ ಕಡೆ ಹೋಗ್ತಿದ್ದೀನಿ ಅಂತ ತಾನೇ ಟ್ರೈನಲ್ಲಿ ಹೇಳಿದ್ದು? ಅದು ಇದೆಲ್ಲ ನೋಡ್ತಿದ್ರೆ ಯಾಕೋ ಪ್ಲಾನ್ ಮಾಡ್ಕೊಂಡೆ ಬಂದಿರೋ ತರ ಇದೆ. ನನ್ಗಿದೆಲ್ಲ ಇಷ್ಟ ಆಗಲ್ಲ. ಸುಮಾ, ಸಚಿನ್ ಬರಲ್ಲ ಅಂತಾನೆ ಹೇಳ್ದ. ನಾನೇ ಅವನ್ನ ಬಲವಂತ ಮಾಡಿ ಕರ್ಕೊಂಡ್ ಬರ್ತಿದ್ದೀನಿ. ಅಲ್ಲ, ನಾವೆಲ್ಲರೂ ಗೊತ್ತಿರೋರೆ ಅಲ್ವಾ? ಅಮ್ಮನ್ ಪೂಜೆಲಿ ಅವನ್ ಭಾಗ್ಯ ಆದ್ರೂ ನಮ್ಗೆ ಖುಷಿ ಆಗತ್ತಲ್ವನೇ? ಸಚಿನ್, ನೀನ್ ಇಲ್ಲಿಗೆ ಬಂದಿರೋ ನಿಮ್ಮ ಅಪ್ಪ ಅಮ್ಮಂಗೆ ಏನಾದ್ರೂ ಗೊತ್ತಾದ್ರೆ ಸುಮ್ಕೆ ತೊಂದರೆ ಆಯ್ತದೆ. ಹೌದು, ಅವಂಗೆ ಏನಾದ್ರೂ ಈ ವಿಷಯ ಗೊತ್ತಾದ್ರೆ ಮತ್ತೆ ನಂಬಿಕೆ ಪೆಟ್ಟು ಬೀಳುತ್ತೆ. ಸಚಿನ್ ಬಂದ್ರೆ ನಾನು ಬರಲ್ಲ. ಇದ್ಯಾಕೆ ಸುಮ್ಮ ಹಿಂಗಾಡ್ತಿದ್ಯಾ? ಸಚಿನ್ ಬಂದಿರೋ ವಿಷಯ ಅವಂಗೆ ಹೇಳ್ದಿದ್ರೆ ಆಯ್ತು. ಅದೆಲ್ಲ ಆಗಲ್ಲ ಪಾವ. ಈಗಾಗ್ಲೇ ಅವನ ಹತ್ರ ಎಷ್ಟೊಂದು ವಿಷಯ ಮುಚ್ಚಿಟ್ಟು ನಾವ್ ಕೆಟ್ಟೋರಾಗಿರೋದ್ ಸಾಕು. ಹೋಗ್ಲಿ ಬಿಡಿ ಕಂಟಿ ಅಣ್ಣ, ನಿಮ್ ಖುಷಿಗೆ ಯಾಕೆ ತೊಂದ್ರೆ? ನಾನು ವಾಪಸ್ ಹೋಗ್ತೇನೆ. ಸಚಿನ್, ಇದು ನಮ್ಮೂರು. ನಾನ್ ನಿನ್ನ ಕರೀತಾ ಇದ್ದೀನಿ. ಮುಂದೆ ಏನಾದ್ರು ಪ್ರಶ್ನೆ ಬಂದ್ರೆ ನಾನ್ ನೋಡ್ಕೋತೀನಿ. ನೀನ್ ನಮ್ ಜೊತೆ ಬಾ. ಲೈ, ಕರೀತಾರಲ್ಲ ಬಾರ್ಲಾ. ಸುಮಾ, ನಿನ್ ಪಾಡಿಗೆ ನೀನಿರು. ಸಚಿನ್ ಪಾಡಿಗೆ ಸಚಿನ್ ಇರ್ತಾನೆ. ಅವ್ವ ಏನಾದ್ರು ಕೇಳಿದ್ರೆ ನಾನ್ ಹೇಳ್ತೀನಿ. ಬಂದ್ರೆ ಬರ್ಲಿ ಬಿಡವಿ, ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳಿದ್ರಾಯ್ತು. ಯಾವ ನಮ್ಮೂರಿಗೆ ಹೊಸ್ತಾಗಿ ಗೊತ್ತಿರೋ ಬ್ಯಾಂಗಲ್ ಬಂಗಾರಿಗಳು. ಮೂರ್ ಅವೇನು ನೋಡಕ್ಕೇನ್ ಸಖತ್ ಚಂದ ಅವರೇ ಗುರು. ನಮ್ಮ ಮೂಲಿ ಅಣ್ಣಂಗೆ ವಿಷಯ ತಿಳಿಸ್ಬೇಕು. ಗೊತ್ತಾದ್ರೆ ಈ ಬಂಗಾರಿಗಳಿಗೊಂದು ಗುಂದ ಇಡ್ತಾನೆ. ನಿಮ್ ಕೈ ಮುಗಿತೀನಿ, ದಯವಿಟ್ಟು ಸುಮ್ಮನೆ ಬಂದ್ಬಿಡಿ ಅಲ್ಲಿಂದ. ಇದೇನ್ ಗಂಗಣ್ಣ, ಅವ್ರುಗಳು ಅಟ್ಟೆಲ್ಲ ಮಾತಾಡ್ತಿದ್ರುವೆ ಸುಮ್ಕೆ ಇರು ಅಂತ ಹೇಳ್ತಿದ್ದಲ್ಲ. ಇಲ್ಲಿ ನೋಡಿದ್ರು ನೋಡ್ದಂಗೆ, ಕೇಳಿಸಿದ್ರು ಕೇಳಿಸ್ದಂಗಿದ್ರೇನೆ ಒಳ್ಳೇದಪ್ಪ. ನಮ್ಮ ಕೆಲಸ ನಾವು ಮುಗಿಸ್ಕೊಂಡು ಇಲ್ಲಿಂದ ಹೊರಟೋಗ್ಬಿಡೋಣ. ದಯವಿಟ್ಟು ಸುಮ್ಮನೆ ಬನ್ನಿ. ನೀವ್ ಹೇಳ್ತಾ ಇದ್ರನ್ನ ಒಂದೇ ಒಂದು ಕಾರಣಕ್ಕೆ ಈ ನನ್ನ ಮಕ್ಕಳನ್ನ ಸುಮ್ಕೆ ಬಿಡ್ತೀನಿ. ಇಲ್ಲ ಅಂದಿದ್ರೆ ಈತೆ ಮರಕ್ ನೇತ್ ಹಾಕ್ಬಿಡ್ತೈತೆ. ರೀ, ಬಂದ ತಕ್ಷಣ ಕಿರಿಕೆಲ್ಲ ಬೇಡ ಪ್ಲೀಸ್. ಬನ್ರಿ, ಹೋಗೋಣ. ಬನ್ರಿ.